ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ವಿನೋಬಾ ಶಾಲಾ ಸಹಯೋಗದೊಂದಿಗೆ ಸಂಪನ್ನಗೊಂಡ ದಕ್ಷಿಣ ವಲಯ ಮಟ್ಟದ ಕ್ರೀಡಾಕೂಟ. ಪಠ್ಯದ ಜೊತೆ ಕ್ರೀಡೆಯೂ ಅಗತ್ಯ ಎಂದ ಪರಶುರಾಮಪ್ಪ. ಸ್ಪರ್ಧಾ ಮನೋಭಾವ ಬೆಳೆಸಿಕೊಳ್ಳಲು ಮಾಲ್ತೇಸ್ ಸಲಹೆ. ಈಗ ಸುದ್ದಿಯ ವಿವರ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪಾಠದ ಜೊತೆಗೆ ಆಟವೂ ಮುಖ್ಯ. ದೈಹಿಕ ಮತ್ತು ಮಾನಸಿಕ ದೃಢತೆ ಶಿಕ್ಷಣಕ್ಕೆ ಪೂರಕ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಮಂಗಳವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ವಿನೋಬನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವತಿಯಿಂದ ಏರ್ಪಡಿಸಿದ್ದ 14 ವರ್ಷದೊಳಗಿನ ದಕ್ಷಿಣ ವಲಯ ಮಟ್ಟದ ಕ್ರೀಡಾಕೂಟವನ್ನು ಗುಂಡು ಎಸೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ತುಂಬಾನೇ ಇಂಪಾರ್ಟೆಂಟ್ ಇದೆ. ಹಂಗಾಗಿ ಇಲ್ಲಿ ಸೋಲು ಗೆಲುವುಗಳಿಂದ ನಮ್ಮ ಪಾರ್ಟಿಸಿಪೇಷನ್ ನಾವು ತುಂಬಾನೇ ಆಸಕ್ತಿಯಿಂದ ಮಾಡಿದ್ರೆ, ಒಂದು ಕ್ರೀಡಾ ಸ್ಫೂರ್ತಿಯಿಂದ ಮಾಡಿದ್ರೆ ಅದು ನಮಗೆ ಒಳ್ಳೇದಾಗುತ್ತೆ. ಈ ರೀತಿಯಲ್ಲಿ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಿ. ತೀರ್ಪುಗಾರರು ಒಂದಿಷ್ಟು ಎಚ್ಚರಿಕೆಯಿಂದ ನಿಯಮಗಳನ್ನ ಅನುಸಾರ ನೀವು ತೀರ್ಪುಗಳನ್ನ ಕೊಡಿ. ಇಲ್ಲಿ ನಮ್ಮ TPO ರಮೇಶ್ ಅವರು ಹೇಳಿದಂಗೆ ಇದು ಮಕ್ಕಳ ಕ್ರೀಡಾಕೂಟ. ಇದರಲ್ಲಿ ಸಾರ್ವಜನಿಕರಿಗಾಗ್ಲಿ ಪೋಷಕರಿಗಾಗ್ಲಿ ಇಲ್ಲಿ ಹೊರಗಡೆ ಕ್ರೀಡೆಗಳ ಒಳಗಡೆ ಬಂದು ಮತ್ತೇನೋ ಇಂಟರ್ಫಿಯರೆನ್ಸ್ಗೆ ಅವಕಾಶ ಇರೋದಿಲ್ಲ. ಇದನ್ನ ನೀವೆಲ್ಲರೂ ಪಾಲನೆ ಮಾಡಿ ಅನ್ನುವ ಮಾತುಗಳನ್ನ ಹೇಳ್ತೇನೆ. ವಿಶೇಷವಾಗಿಂತ ಕ್ರೀಡೆಗಳನ್ನ ಸ್ಪರ್ಧೆಗಳನ್ನು ನಾವು ಆಯೋಜನೆ ಮಾಡಬೇಕಾದ ಸಂದರ್ಭಗಳಲ್ಲಿ ನಮಗೆ ಸಂಚಾಲಕರು ತುಂಬಾನೇ ಇಂಪಾರ್ಟೆಂಟ್. ಈ ದಕ್ಷಿಣ ವಲಯದ ಸಂಚಾಲಕತ್ವವನ್ನು ನಮ್ಮ ವಿನೋಬನಗರ ಶಾಲೆಯವರು ವಹಿಸಿಕೊಂಡ್ರು. ವಿನೋಬ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಪ್ರಮುಖವಾಗಿ SDMC ಅವರು ಮತ್ತು ವಿನೋಬ ನಗರದ ಯುವಕ ಸಂಘ ಇವೆಲ್ಲರ ಸಹಕಾರದಿಂದ ಇದು ಇಷ್ಟೊಂದು ವ್ಯವಸ್ಥಿತವಾಗಿ ನಡೀತಾ ಉಂಟು. ನಾನು ಇಲಾಖೆಯ ಪರವಾಗಿ ಇವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ಶುಭವನ್ನು ಹಾರೈಸಿ. ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಕೋರಿದಂತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಧನ್ಯವಾದಗಳು. ಈಗ ಶ್ರೀಯುತ ಮಾಲ್ತೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಾಗರ, ಇವರು ಕೂಡ ಒಂದೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ ಮಾತನಾಡಿ, ಪ್ರತಿಭಾನ್ವಿತ ಶಿಕ್ಷಕರನ್ನ ಹೊಂದಿರತಕ್ಕಂಥ ಶಾಲೆ, ಅದರಲ್ಲೂ ಸಹ ಅಲ್ಲಿರ್ತಕ್ಕಂಥ HM ಅವರು, ಶರಣಪ್ಪನವರು ಒಂದು ಸಂಘಟನೆಯಲ್ಲಿದ್ದು ಕಾರ್ಯದರ್ಶಿಯಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಬಹಳ ಸಂಘಟನಾ ಚತುರರವರು. ಇವತ್ತು ಆ ಶಾಲೆಯವರು ಬಹಳ ವ್ಯವಸ್ಥಿತವಾಗಿ ಕ್ರೀಡಾಕೂಟವನ್ನ ಆರ್ಗನೈಸ್ ಮಾಡಿದ್ದಾರೆ. ಅವರಿಗೆ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಕ್ಕಳು ನೋಡಿ, ಕ್ರೀಡಾಕೂಟ ಅಂದ್ರೆ ಸೋಲು ಗೆಲುವು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಈಗ 100 ಜನ ಆಟದಲ್ಲಿ ಭಾಗವಹಿಸಿದ್ರೆ ಒಬ್ಬರೇ ಗೆಲ್ಲೋದು, ಇನ್ನು 99 ಜನ ಸೋಲೇಬೇಕು. ಈ ಕ್ರೀಡಾಕೂಟವನ್ನು ಸ್ಫೂರ್ತಿದಾಯಕವಾಗಿ ತಗೊಳ್ಬೇಕು. ಸೋತವರು ಮುಂದೆ ಗೆಲ್ಲಬೇಕು ಅಂತ ನೀವು ಮನಸ್ಥೈರ್ಯವನ್ನ ಚಾಲೆಂಜ್ ಅನ್ನ ಮಾಡಿ ಮುಂದಿನ ದಿನಗಳಲ್ಲಿ ತರಬೇತಿಯನ್ನು ಹೊಂದಿ ಆಟವನ್ನು ಆಡಬೇಕು. ಗೆದ್ದವರು ಈ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಿ ಈ ತಾಲೂಕಿಗೆ ಹೆಸರನ್ನ ತಂದು ಕೊಡಬೇಕು ಅಂತ ಹೇಳ್ತಾ, ಮತ್ತೆ ಯಾವುದೇ ಲೋಕಲ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಕ್ರೀಡಾ ಅಂಕಣದಲ್ಲಿ ಬಿಟ್ಕೊಳ್ಬಾರ್ದು. ಇದನ್ನ ಆ ಶಾಲೆಗೆ ಸಂಬಂಧಪಟ್ಟಂತ ಕ್ರೀಡಾ ಸಂಚಾಲಕರು ದಯವಿಟ್ಟು ನಿಮ್ಮ ಪೇರೆಂಟ್ಸ್ಗಳಿಗೆ ಕ್ರೀಡಾ ಅಂಕಣದ ಒಳಗಡೆ ಬರದ ಹಾಗೆ ನೀವು ನೋಡ್ಕೊಳ್ತಕ್ಕಂಥ. ಈ ಸಂದರ್ಭದಲ್ಲಿ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್, ಪ್ರಮುಖರಾದ ಪ್ರಭು ಇ, ಪಾರ್ವತಿ, ಜನಾರ್ದನ್ ಉಳುಪ, ರಾಘವೇಂದ್ರ, ರಮೇಶ್, ಹನುಮಂತಪ್ಪ ಇನ್ನಿತರರು ಹಾಜರಿದ್ದರು. ಇಂದಿರಾ ಪ್ರಾರ್ಥಿಸಿದರು. ಶರಣಪ್ಪ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಸುವರ್ಣ ವಂದಿಸಿದರು. ಕವಿತಾ ಕಾರ್ಯಕ್ರಮ ನಿರೂಪಿಸಿದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.